ನಟನೆಯಲ್ಲಿ ಸಾರ್ವಭೌಮನು ನಮ್ಮ ಅಪ್ಪು, ನೀತಿಯಲ್ಲಿ ವಿನಯವಂತನು, ದಾನ ಧರ್ಮ ಸೇವೆ ಮಾಡಿ ಎಲ್ಲರಿಗೂ ಸ್ಫೂರ್ತಿ ನೀಡಿ ಕಾಣದಂತೆ ಮಾಯವಾದರು ನಮ್ಮ ಅಪ್ಪು ಕೈಲಾಸ ಸೇರಿಕೊಂಡರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ರೀತಿ ಒಂದು ಅನುಭವ ಆಗುತ್ತಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಸಮಾಧಿಯಲ್ಲಿ ಯಾರೂ ಇರಲ್ಲ ಅಂದ್ಕೊಂಡಿದ್ದೆ. ನಂಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಬಂದಿದ್ದೆ ಆ್ಯಕ್ಚುಲಿ ಪುನೀತ್ ಅವರ ಗಂಧದ ಗುಡಿ ಒಂದು ಮೂವಿ ನೋಡೋಕ್ಕೆ, ಮೂವಿ ನೋಡಿಬಿಟ್ಟು ಹೋಗ್ಬೇಕಂತ. ಬಟ್ ನನಗೆ ಈ ರೀತಿ ಅನುಭವ ಸಿಗುತ್ತೆ ಅಂತ ದೇವರೊಳಗೂ ನನಗೆ ಕಲ್ಪನೆ ಇರಲಿಲ್ಲ. ಹಾಯ್, ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಒಂದು ಚಿಕ್ಕ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಆನ್ ವಿತ್ ರಾಘವ್. ಈ ವಿಡಿಯೋ ನಿಮಗಾಗಿ ಗೆಳೆಯರೆ, ಕರ್ನಾಟಕ ಜನತೆಗೆ ಹಾಗೂ ಪುನೀತ್ ಅಭಿಮಾನಿಗಳಿಗೆ ಈ ವಿಡಿಯೋನ ಅರ್ಪಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣವಾ? ಯಾವ್ಯಾವ ರೀತಿ ಅಭಿಮಾನಿಗಳು ಬಂದಿದ್ರು ಅಂದರೆ, ಕೆಲವೊಬ್ಬರು ಎಷ್ಟು ಅಭಿಮಾನ ಅಂದರೆ ಕೆಲವೊಬ್ಬರಿಗೆ ಪಾಪ ಟ್ಯಾಟೋ ಕೂಡ ಹಾಕ್ಸ್ಕೊತಾ ಇದ್ರು ಪುನೀತ್ ಅವ್ರದ್ದು. ಒಂದು ಪುನೀತ್ ಅಭಿಮಾನಿ ಅಲ್ಲಿ ಕೂತ್ಬಿಟ್ಟು ಟ್ಯಾಟೋ ಪುನೀತ್ ಅವರ ಒಂದು ಟ್ಯಾಟೋ ಹಾಕ್ಸ್ಕೊಳ್ತಾ ಇರೋದನ್ನು ನಾನು ನೋಡಿದೆ. ಆ್ಯಂಡ್ ಅಲ್ಲಿಗೆ ಹೋದೆ, ಅವ್ರದ್ದು ಒಂದು ಚಿಕ್ಕ ವಿಡಿಯೋ ಮಾಡಿದೆ. ಸೊ ಅಲ್ಲಿ ನ್ಯೂಸ್ ಚಾನಲ್ಸ್ ಎಲ್ಲ ಬಂದಿದ್ರು. ಆ್ಯಕ್ಚುಲಿ ನ್ಯೂಸ್ ಚಾನಲ್ನವರು ಅವರ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ನಾನು ಹಾಗೆ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಇಲ್ಲೊಬ್ಬ ಮೈಸೂರಿನ ಹುಡುಗ ಶಾಶ್ವತವಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ಟ್ಯಾಟೋ ಹಾಕ್ಸ್ಕೊಂಡಿದ್ದು ತನ್ನ ಕೈ ಮೇಲೆ. ಆ ಹುಡುಗನ ಮಾತಾಡ್ತಾನ, ಕಂದ ಏನು ಅಭಿಮಾನ ಇದು, ಯಾಕೆ ಅಪ್ಪು ಸರ್ನ ತನ್ನ ಕೈ ಮೇಲೆ ಹಾಕ್ಸ್ಕೋಬೇಕು ಅಂತ ಹಿಂಗೆ ಅನಿಸ್ತು? ಅಪ್ಪು ಬಾಸ್ ಇರೋ ತನಕ ನಾವು ಅವ್ರು ಇಲ್ಲ, ನಮ್ಮ ಜೊತೆಲಿ ಅವರೇ, ಅದಕ್ಕೋಸ್ಕರ ಅವ್ರನ್ನ ಹಾಕಿಸ್ಕೊಳ್ಬೇಕು ಅಂತ ಎಲ್ಲಿಂದ ಬಂದರು? ಮೈಸೂರಿಂದ. ಓಕೆ, ನೋಡ್ದ ಒಳಗೆ ಹೋಗಿ ಬಂದು ಹಾಕಿಸ್ಕೊಳ್ತೀವಿ. ಎಸ್, ತಿರ್ಗಾ ಇನ್ನೊಂದ್ಸಲಿ ಹೋಗ್ಬೇಕು. ಸ್ನೇಹಿತರೆ, ಈ ಮುಗ್ಧ ಪುನೀತ್ ಅಭಿಮಾನಿ ಹೇಳ್ತಿರೋದೇನೆಂದರೆ, ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನನ್ನ ಜೊತೆಗಿಲ್ಲ, ಆದರೂ ಸಹ
ಅವರನ್ನು ನಾನು ಟ್ಯಾಟೋ ಹಾಕ್ಸ್ಕೊಳ್ಳೋದರ ಮುಖಾಂತರ ಅವರನ್ನು ಸದಾ ನೆನಪು ಮಾಡ್ಕೊಳ್ತಾ ಇರ್ತೀನಿ ಅಂತ. ಸ್ನೇಹಿತರೆ, ಎಷ್ಟೊಂದು ಮುಗ್ಧ ಅಭಿಮಾನ ಅಲ್ವಾ? ಯಾಕಿರಲ್ಲ ಹೇಳಿ? ಪುನೀತ್ ಅವರ ಒಂದು ವ್ಯಕ್ತಿತ್ವನೇ ಹಾಗೆ ಅಲ್ವಾ? ಇಂತಹ ಒಂದು ದೇವತಾ ಮನುಷ್ಯನನ್ನ ಪ್ರತಿಯೊಬ್ಬರು ಅಭಿಮಾನಿಸಲೇಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಮೇ ಬಿ ತುಂಬ ಪೇನ್ ಆಗುತ್ತೆ ಆ್ಯಕ್ಚುಲಿ ಟ್ಯಾಟೋ, ಬಟ್ ಪುನೀತ್ ಅವ್ರ ಮೇಲಿನ ಅಭಿಮಾನ ಯಾವ ನೋವು ಬೇಕಾದರೆ ಮಿಕ್ಸುತ್ತೆ. ಪುನೀತ್ ಅವರ ಈ ಅಭಿಮಾನಿಗೆ ನನ್ನದೊಂದು ಸಲಾಮ್. ಆ್ಯಂಡ್ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಟ್ಯಾಟೋ ಆ್ಯಕ್ಚುಲಿ, ನಿಜವಾಗ್ಲೂ. ನಟನೆಯಲ್ಲಿ ಸಾರ್ವಭೌಮನು ನಮ್ಮ ಅಪ್ಪು, ನೀತಿಯಲ್ಲಿ ವಿನಯವಂತನು. ಆ್ಯಂಡ್ ಪುನೀತ್ ಅವ್ರ ಇನ್ನೊಂದು ವಿಷಯ ನಂಗೆ ತುಂಬ ಇಷ್ಟ ಆಗೋದಂದರೆ, ಅವ್ರು ತಮ್ಮ ಫ್ಯಾಮ್ಲಿನ ತುಂಬಾ ಇಷ್ಟಪಡ್ತಾಯಿದ್ರು. ಅವ್ರ ಮಕ್ಕಳಾಗಲಿ, ಅವ್ರ ಮಿಸ್ಸಸ್ ಆಗಲಿ, ಅವ್ರ ಓಲ್ ಫ್ಯಾಮ್ಲಿ. ಆ್ಯಂಡ್ ಅವ್ರ ಮಕ್ಕಳಿಗೆ ತುಂಬಾ ಟೈಮ್ ಕೊಡ್ತಾಯಿದ್ರಂತೆ, ಅವ್ರ ಮಿಸ್ಸಸ್ಸಿಗೆ ತುಂಬ ಟೈಮ್ ಕೊಡ್ತಾಯಿದ್ರಂತೆ. ಆ್ಯಕ್ಚುಲಿ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ವಿಷಯ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಫ್ಯಾಮ್ಲಿಗೆ ನಾವು ಯಾವತ್ತೂ ಟೈಮ್ ಕೊಡಬೇಕಾಯ್ತಾ. ನಾವು ಎಷ್ಟೇ ಕೆಲಸದಲ್ಲಿರಲಿ, ಎಷ್ಟೇ ಬ್ಯುಸಿಯಾಗಿರಲಿ, ನಮ್ಮ ಫ್ಯಾಮ್ಲಿಗೆ ನಾವು ಯಾವತ್ತೂ ಸ್ವಲ್ಪನಾದರೂ ಸ್ಪೇಸ್ ಕೊಡಲೇಬೇಕು. ಆ್ಯಂಡ್ ಆಮೇಲೆ ಅಲ್ಲಿ ಹೂ ಮಾರ್ತಾಯಿದ್ದೆ. ಕೆಲವೊಬ್ಬರ ಹತ್ರ ಹೂಗಳನ್ನು ತೊಗೊಂಡೆ, ಯಾಕಂದರೆ ಅವ್ರ ಸಮಾಧಿ ಮೇಲೆ ಇಡಬೇಕಂತ ಎಲ್ಲರೂ ಹೂ ತೊಗೊಂಡು ಹೋಗ್ತಾಯಿದ್ರು. ಸೊ ನಾನು ಸ್ವಲ್ಪ ಹೂ ತೊಗೊಂಡೆ. ನನಗೂ ಖುಷಿ ಆಗ್ತಾಯಿತ್ತು. ಜನರ ಮಿಡ್ಲಲ್ಲಿ ಹೋಗೋಕ್ಕೆ ಒಂದು ರೀತಿ ಅದ್ರ ಖುಷಿನೇ ಬೇರೆ ಆ್ಯಕ್ಚುಲಿ ತುಂಬ ದೊಡ್ಡ ಕ್ಯೂ ಆಗಿಬಿಟ್ಟಿತ್ತಾಯ್ತು. ಉದ್ದನೇ ಒಂದು ಕ್ಯೂ ಇತ್ತು ಆ್ಯಕ್ಚುಲಿ. ನಾನು ಹೇಗೋ ಮಾಡಿ ಹರಸಾಹಸ ಪಟ್ಬಿಟ್ಟು ಹೇಗೋ ಆ ಕ್ಯೂದಲ್ಲಿ ನಿಂತ್ಕೊಂಡು ಆ ಸಾಲಿನಲ್ಲಿ
ಪುನೀತ್ ಅವರ ಒಂದು ದರ್ಶನ ಮಾಡೋಕ್ಕೆ ಹೊರಟೆ. ಅಪ್ಪು ಸರ್ ಅವರು ನಿನ್ನೆ ರಿಲೀಸ್ ಆಗಿದ್ದಾಗ ಚಂದ್ರಗುಡಿ ಮೂಲಕ ಮಾಡ್ತಾ ಇದ್ದಾರೆ. ಹತ್ತಿದ ಗುಡಿಯ ಚಂದದ ಗೀತೆಗಳು ಅನೇಕ ಎಲ್ಲರ ಮಾಧ್ಯಮದಲ್ಲಿ ಅನೇಕ ಸಂಗೀತ ಮಾಧ್ಯಮಗಳಲ್ಲಿ ಮನಸ್ಸಿಗೆ ಒಲಿದು ಸೌಂದರ್ಯ ಸರಸ್ವತಿ ಬೆಳೆದು ಅರಿಯು ಮರದಿಯಲ್ಲಿ ಜಾಡಿ ಮರದಲ್ಲಿ ನಲಿಯುತ್ತೋಲಾಡಿ ಚೆಲುವಿನ ಮನೆಯ ಬೀಸಿದಳು ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ ಈ ಗಂಗಗಳು ಮಾಡಿದ ಪುಣ್ಯವೋ. ಆ್ಯಂಡ್ ಅಲ್ಲಿಗೆ ಹೋಗುವಾಗ ನನಗೆ ಅಲ್ಲೇ ಒಬ್ಬರು ಪಾಪ ಕುರುಡ ಆ್ಯಕ್ಚುಲಿ, ಕಣ್ಣು ಕಾಣಲ್ಲ ಆ್ಯಕ್ಚುಲಿ ಅವರಿಗೆ, ಬಟ್ ಅವರು ಅಲ್ಲೇ ಕೂತ್ಕೊಂಡು ಪುನೀತ್ ಅವರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸನ್ನು ಹಾಡ್ತಾಯಿದ್ರು. ಆ್ಯಕ್ಚುಲಿ ನೋಡಿದಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಆ್ಯಕ್ಚುಲಿ, ನಿಜ ಹೇಳ್ತೀನಿ. ತುಂಬಾ ಖುಷಿ ಆಯಿತು. ಸೊ ನಾನು ಅಲ್ಲೇ ನಿಂತುಬಿಟ್ಟೆ ಆ್ಯಕ್ಚುಲಿ, ಅಲ್ಲಿ ಮುಂದೆ ಹೋಗಿಲ್ಲ ಆ್ಯಕ್ಚುಲಿ, ಸಾಲಿನಲ್ಲಿ ಹೋಗ್ತಾ ಇದೆ ಆ್ಯಂಡ್ ಅಲ್ಲೇ ನಿಂತೆ. ಇಲ್ಲೊಬ್ಬರು ಪುನೀತ್ ಅಭಿಮಾನಿ ಹಾಡ್ತಾ ಇದ್ದಾರೆ, ಅವ್ರಿಗೆ ಕಣ್ಣು ಕಾಣಲ್ಲ ಆ್ಯಕ್ಚುಲಿ. ಪುನೀತ್ ಅವ್ರದ್ದೇ ಪುನೀತ್ ಅವ್ರದ್ದೇ. ಓಕೆ, ಪುನೀತ್ ಮುಂದೆ ಗೀತೆಯನ್ನು ಹಾಡೋಣ. ಎಷ್ಟು ಬಾರಿ ಹಾಡಿದ್ರು ಗೀತೆ ಮತ್ತಷ್ಟು ಹಾಡೋಣ ಅಂತ ಅನಿಸುತ್ತೆ ಗೀತೆಗಳು. ಹಾಗಾಗಿ ನಮ್ಮ ಎಲ್ಲ ಕಲಾತಂಡದಲ್ಲೂ 2-3 ಬಾರಿ ಅವ್ರ ಜೊತೆಗೆ ಕೆಲವೊಂದು ಸಾಂಗ್ಸ್ಗಳನ್ನು ಹಾಡಿದೆ, ಅವ್ರ ಜೊತೆ ಕೆಲವೊಂದು ಸಾಂಗ್ಸ್ಗಳನ್ನು ಹಾಡಿದೆ, ಅವ್ರಿಗೆ ಕಂಪ್ನಿ ಕೊಟ್ಟೆ. ಆ್ಯಂಡ್ ಅವರು ಒಂದು ಸ್ಮಾಲ್ ಡಬ್ಬಿ ಇಟ್ಟಿದ್ರು ಆ್ಯಕ್ಚುಲಿ, ಅಂದರೆ ಕಾಣಿಕೆ ಡಬ್ಬಿ ಥರ, ಲೈಕ್ ಯಾರು ದಾನ ಮಾಡೋರು ದಾನ ಮಾಡ್ಬೋದು ಅಂತ. ಸೊ ಕೆಲವ್ರು ಪಾಪ ಅವ್ರಿಗೆ ಇಷ್ಟ ಆದವರು ಅಲ್ಲಿ ಅವರಿಗೆ ದುಡ್ಡು ಹಾಕ್ಬಿಟ್ಟು ಹೋಗ್ತಾಯಿದ್ರು. ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು ಅದು ನೋಡಿಬಿಟ್ಟು. ಅಟ್ಲೀಸ್ಟ್ ಪುನೀತಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಮೇಲಿಂದ ನೋಡ್ತಾ ಇದ್ರೆ ಅಂತ ನಂಗೆ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಅಪ್ಪು ಸರ್ ಅವರು ಚಿರಂತನ ಅತ್ಯಂತ ಶಾಸಕ ಗುಜರಾತ್ನ ಎಲ್ಲರ ಎಲ್ಲರ ಸೇವೆಯಲ್ಲಿ ಸ್ನೇಹಿತರೆ, ಆ ನೀಲಿ ಶರ್ಟನ್ನು ಧರಿಸಿರೋ ವ್ಯಕ್ತಿ ನನ್ನ ಹತ್ರ ಬಂದು ನನ್ನನ್ನು ತಪ್ಪಿಕೊಂಡಾಗ ಆ ಕ್ಷಣಕ್ಕೆ ನನಗೆ ಪುನೀತ್ ಅವರೇ ಬೇರೆ ರೂಪ ಧರಿಸಿ ಆ ಸ್ವರ್ಗದಿಂದ ಇಲ್ಲಿಗೆ ಬಂದು ನನ್ನನ್ನು ಹಾರೈಸಿ ಹೋದ್ರೇನೋ ಅನ್ನೋ ಅನುಭವ ನನಗೆ ಇವಾಗ ಆಗ್ತಾ ಇತ್ತು. ಆ್ಯಂಡ್ ಅವ್ರಿಗೆ ನೋಡಿಬಿಟ್ಟು ಅವರಿಗೂ ಹಗ್ ಕೊಟ್ಟು ಆ್ಯಂಡ್ ನಾ ಪಕ್ಕದಲ್ಲಿರೋದು ನನಗೆ ನೋಡಿಬಿಟ್ಟು ನನಗೂ ಹಗ್ ಕೊಟ್ಬಿಟ್ಟು ಹೋಗ್ತಾಯಿದ್ರಿ. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಿಜ ಹೇಳ್ತೀನಿ, ಅವರ ಒಂದು ಮುಗ್ಧತೆ ಮತ್ತು ಮುಗ್ಧವಾಗಿ ಒಂದು ಅಲ್ಲಿ ಕೂತ್ಕೊಂಡು ಅಲ್ಲಿ ಹಾಡ್ತಾ ಇರೋ ಒಂದು ದೃಶ್ಯ ನೋಡಿದ್ರೆ ಯಾರಿಗಾದರೂ ತುಂಬಾ ಪ್ರೀತಿ ಬರುತ್ತೆ ಆ ಮನುಷ್ಯನ ಮೇಲೆ.
ನಿಜವಾಗ್ಲೂ ಪುನೀತ್ ಅವ್ರ ಮೇಲಿಂದ ತುಂಬಾ ಅವರಿಗೆ ಹರಿಸ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಅಂಥವರೆಲ್ಲ ಕಂಡ್ರೆ ಪುನೀತ್ ಅವರಿಗೆ ತುಂಬಾ ಇಷ್ಟ ಆ್ಯಕ್ಚುಲಿ. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಸೂತ್ರವಾದರು ಮುತ್ತಿನ ಕಥೆಯ ಆ ಕಥೆಯಲ್ಲಿ ರಾಜನಕ್ಕೆ ನೀಡುವ ಮುಂದೆ ಯೋಗವು ಬರುವುದು ನಮಗೆ ಯೋಗ್ಯತೆ ಮುಂದೆ ಆ್ಯಂಡ್ ಅಲ್ಲಿ ಪೇಂಟಿಂಗ್ಸ್ ಕೂಡ ಆಗ್ತದೆ. ಆ್ಯಂಡ್ ಅಲ್ಲಿ ಏನು ಗೊತ್ತಾ, ಕಲರಿಂಗ್ಸ್ ಕೂಡ ಮಾಡ್ತಾಯಿದ್ರು, ಕೆನ್ನೆ ಮೇಲೆಲ್ಲ ಪೇಂಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಸೊ ಅಂದರೆ ಕರ್ನಾಟಕ ಧ್ವಜದ ಪೇಂಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಒಂದು ರೀತಿ ಜಾತ್ರೆ ಥರನೇ ನಡೀತಾ ಇತ್ತು ರೀ ಅಲ್ಲಿ. ಒಂದು ರೀತಿ ಕಂಪ್ಲೀಟ್ ಜಾತ್ರೆನೇ ಅಂತ ಹೇಳ್ಬೋದು. ಕರ್ನಾಟಕದ ಜಾತ್ರೆನೇ ಅಂತ, ಕರ್ನಾಟಕದ ಪುನೀತ್ ಜಾತ್ರೆನೇ ಅಂತ ಹೇಳ್ಬೋದು, ಕರಿಬೋದು ಇದನ್ನು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮುಂದೆ ಹೊರಟೆ. ನನ್ನ ಪ್ರಕಾರ ನನಗನ್ಸುತ್ತೆ ಅವರಿಗೆ, ಪುನೀತ್ ಅವರಿಗೆ ಕ್ರಿಯೇಟಿವಿಟಿ ತುಂಬ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ತುಂಬ ಡಾನ್ಸ್ ತುಂಬ ಚೆನ್ನಾಗಿ ಮಾಡೋರು ಕಂಡ್ರೆ ತುಂಬ ಇಷ್ಟ. ಆ್ಯಂಡ್ ಹೊಸ ಒಂದು ಪ್ರಯೋಗವನ್ನು ಯಾರು ಮಾಡ್ತಾ ಇರ್ತಾರೆ ಅವ್ರು ಕರೆದು ಮಾತಾಡ್ಸೋದಾಗಲಿ ಅವ್ರು ತುಂಬ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಇದೇ ಈ ಒಂದು ಗುಣ ನನಗೆ ಪುನೀತ್ ಅವರು ತುಂಬ 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 ಇಷ್ಟ. ಸೊ ಹಾಗಾಗಿ ನಾನು ಅವ್ರು ತುಂಬಾ ಹತ್ತಿರ ಆಗ್ತಾ ಹೋದೆ ಆ್ಯಕ್ಚುಲಿ. ಸೊ ಆ್ಯಂಡ್ ಮತ್ತು ಅವ್ರ ಇಂಟೆನ್ಷನ್ ಹೇಗಿತ್ತಂದರೆ ಲೈಕ್ ಈ ಶ್ರೀಮಂತಿಕೆ, ಆಡಂಬರ, ಈ ಪವರು, ಅಧಿಕಾರ ಇದೆಲ್ಲ ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಡು ಬಂದಿದ್ದಾರೆ. ಈ ಆಡಂಬರ ಇದೆಲ್ಲ ಅವರಿಗೆ ಏನೂ ಇಲ್ಲ ಆ್ಯಕ್ಚುಲಿ. ಅವರು ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ನೋಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವಾಗ ಅವರಿಗೆ ಯಾವ ಥರ ಇತ್ತಂದರೆ, ನಾನು ಜನರಿಗೆ ಹೆಲ್ಪ್ ಮಾಡಬೇಕು, ನನ್ನಿಂದ ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಆಗಬೇಕು, ನನ್ನಿಂದ ತುಂಬ ಕಷ್ಟಪಡೋರಿಗೆ ಮುಂದೆ ಬರೋಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯನ್ನು ಮೇಲಕ್ಕೆ ಎತ್ತಬೇಕು, ಆ್ಯಂಡ್ ಕನ್ನಡ ಫಿಲ್ಮ್ ಸ್ಟುಡಿಯೋಸನ್ನ ಕಟ್ಟಬೇಕು, ಆ್ಯಂಡ್ ಹೊಸ ಕ್ರಿಯೇಟಿವಿಟಿ, ಹೊಸ ಒಂದು ಪ್ರಯೋಗ ಮಾಡೋ ಡೈರೆಕ್ಟರ್ಸ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅವರಿಗೆಲ್ಲ
ಮುಂದೆ ತರಬೇಕು. ಆ್ಯಂಡ್ ಅವ್ರ ಪ್ರೊಡಕ್ಷನಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆ, ಹೊಸ ಹೊಸ ಆರ್ಟಿಸ್ಟ್ಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಅವರೊಂದು ಒಳ್ಳೆಯ ಉದ್ದೇಶ ಇದೆಯಲ್ಲ, ನನಗೆ ತುಂಬ ಇನ್ಸ್ಪೈರ್ ಮಾಡ್ತೈತೆ ಆ್ಯಕ್ಚುಲಿ. ಏನಂದರೆ ನಾನು ಅವ್ರಿಗೆ ಮೀಟ್ ಆಗಬೇಕು ಅಟ್ಲೀಸ್ಟ್ ಒಂದು ಸಲ ಮೀಟ್ ಆದರೆ ಸಾಕು ಅಂತ ತುಂಬ ಆಸೆ ಪಟ್ಟಿದ್ದೆ ಆ್ಯಕ್ಚುಲಿ. ಆ್ಯಂಡ್ ಮೀಟ್ ಆಗೇ ಆಗ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಸೆ ಆಗಲೇ ಇಲ್ಲ, ಆ ಆಸೆ ಕೈಗೂಡಲೇ ಇಲ್ಲ ಆ್ಯಕ್ಚುಲಿ. ಸೊ ತುಂಬ ಮಿಸ್ ಮಾಡ್ತೀನಿ ಅವ್ರಿಗೆ, ತುಂಬ ಮಿಸ್ ಮಾಡ್ತೀನಿ ಆ್ಯಕ್ಚುಲಿ. ಸೊ ಹಾಗೆ ನಾನು ಅಲ್ಲಿ ಒಳಗಡೆ ಹೋದೆ. ತುಂಬ ಜನ ತುಂಬಿದ್ರು. ಸೊ ಸಮಾಧಿ ಹತ್ರ ಹೋಗ್ತಾ ಇದ್ದಂಗೂ ತುಂಬಾ ನನಗೆ ಖುಷಿ ಆಗ್ತಾಯಿತ್ತು ಆ್ಯಕ್ಚುಲಿ. ಸ್ನೇಹಿತರೆ, ಪುನೀತ್ ಅವರ ಸಮಾಧಿ ಸಮೀಪಿಸುತ್ತಿರುವಂತೆ ನನಗೆ ಮನಸ್ಸಲ್ಲಿ ನಿಜವಾಗ್ಲೂ ಪುನೀತ್ ಅವರನ್ನೇ ಭೇಟಿ ಮಾಡೋಕೆ ಹೋಗ್ತಿದ್ದೀನೇನೋ ಅನ್ನೋ ಅನುಭವ ನನಗಿವಾಗ ಆಗ್ತಾ ಇತ್ತು. ಹಾಗೆ ಮನಸ್ಸಲ್ಲಿ ಒಂದು ರೀತಿ ಕಳವಳ ಹಾಗೂ ಸಂತೋಷ ಇವೆರಡು ಒಟ್ಟಿಗೆ ಆಗ್ತಾ ಇತ್ತು. ಆಮೇಲೆ ಒಳಗಡೆ ಹೋದೆ. ತುಂಬಾ ರಶ್ ಇತ್ತು ರೀ. ಅವ್ನು ಕಾಲಿಡಕ್ಕೆ ಸುಧಾ ಜಾಗ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ. ತುಂಬ ಕ್ರೌಡ್ ಇದೆ ಇಲ್ಲಿ. ಐ ಥಿಂಕ್ ಶಿವರಾಜ್ ಕುಮಾರ್ ಅವರು ಹಾಡು ಆಡ್ತಾ ಇದ್ದಾರೆ ಅನ್ಸುತ್ತೆ. ತುಂಬ ಕ್ರೌಡ್ ಇದೆ. ಜನ ತುಂಬಾ ತುಂಬಿದ್ರು ಆ್ಯಕ್ಚುಲಿ. ಸೊ ಹಾಗಾಗಿ ವಿಡಿಯೋಸ್ಗಳನ್ನು ನಾನು ಕ್ಲಿಯರಾಗಿ ಅಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ತುಂಬಾ ಪೊಲೀಸ್ ಪ್ರೊಟೆಕ್ಷನ್ಸ್ ತುಂಬಾ ಇತ್ತು ಆ್ಯಕ್ಚುಲಿ. ಸೊ ಎಲ್ಲರಿಗೂ ಮುಂದೆ ತಳ್ತಾಯಿದ್ರು. ಸೊ ಅಂದರೆ ಅಲ್ಲಿ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ತುಂಬಾ ಲೈಕ್ ಬೇರೆ ಬೇರೆ ಇದಿರುತ್ತಲ್ಲ, ಕುಂಬಳಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ಮೇಲೆ, ಕುಂಬಳಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೇಲೆ ಪುನೀತ್ ಅವರ ಡಿಫ್ರೆಂಟ್ ಡಿಸೈನ್ಸ್ಗಳನ್ನು ಬಿಡಿಸಿದ್ರು. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂದರೆ, ಅವರು ಡಿಫ್ರೆಂಟ್ ಮೂವೀಸಲ್ಲಿ ಮಾಡಿದ ಪಾತ್ರಗಳೆಲ್ಲ ಡಿಫ್ರೆಂಟಾಗಿ ಸ್ಕೆಚ್ ಮಾಡಿದ್ದಾರೆ ಅದ್ರ ಮೇಲೆ, ಆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೇಲೆ. ಆ್ಯಂಡ್ ತುಂಬ 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 ಚೆನ್ನಾಗಿ ಕಾಣಿಸ್ತಾ ಇತ್ತು.
ನಾವು ಜೀವನದಲ್ಲಿ ನಮ್ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡ್ಬೇಕಷ್ಟೇ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು ಅಲ್ವಾ? ಸೊ ನಮ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ ಬಗ್ಗೆ ನಾವ್ ಏನೇನ್ ಯೋಚನೆ ಮಾಡ್ಬೇಕು, ನಮ್ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು. ಸೊ ನಮ್ ಕೆಲ್ಸ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಬೇರೆಯವ್ರ ಕೆಲ್ಸ ಬೇಡ, ಬೇರೆಯವ್ರ ಬಗ್ಗೆ ಮಾತು ಬೇಡ. ಬೇರೆಯವ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ ಅವ್ರೇನಾದ್ರು ಒಳ್ಳೇದ್ ಮಾಡಿದಾಗ ಅವ್ರ ಬಗ್ಗೆ ಖುಷಿ ಪಡೋಣ. ಅವ್ರೇನಾದ್ರು ಕೆಟ್ಟದ್ ಮಾತಾಡಿದಾಗ ಕೆಟ್ಟದ್ ಯೋಚನೆ ಮಾಡೋದ್ ಬೇಡ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋಣ. ತುಂಬಾ ರಶ್ ಇತ್ತು. ಆ್ಯಂಡ್ ಪುನೀತ್ ಸಮಾಧಿ ಹತ್ರ ಹೋದೆ. ಆ ಸಮಾಧಿನ ಹತ್ತಿರದಿಂದ ನೋಡಿದೆ. ನಾನು ಯಾವತ್ತೂ ಹೋಗಿರಲಿಲ್ಲ ಸಮಾಧಿಗೆ. ಹತ್ತಿರದಿಂದ ನೋಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಹೂವಿನಿಂದ ಅಲಂಕಾರ ಮಾಡಿದ್ರು ಸಮಾಧಿನ. ಆ್ಯಂಡ್ ಅಲ್ಲಿ ಹೆಚ್ಚೊತ್ತು ನಿಂತ್ಕೊಳ್ಳೋಕೆ ಅಂದರೆ ಸಮಯ ಸಿಗ್ತಾ ಇರಲಿಲ್ಲ. ತುಂಬ ಬೇಜಾರಾಗ್ತಾಯಿತ್ತು ಆ್ಯಕ್ಚುಲಿ ಅಲ್ಲಿ ಹೆಚ್ಚೊತ್ತು ನಿಂತ್ಕೊಳ್ಳೋಕ್ಕೆ. ನಾನು ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ವಿಚಾರ ಮಾಡಿದವನು, ಆ್ಯಕ್ಚುಲಿ ಯೋಚನೆ ಮಾಡಿದವನು. ಅಲ್ಲಿ ನನಗೆ ಒಂದು 2 ಸೆಕೆಂಡು ನಿಲ್ಲಕ್ಕೆ ಕೊಟ್ಟಿಲ್ಲ. ಸೊ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಅಂದ್ಕೊಂಡೆ ಇನ್ನೊಂದು ಸಲ ಯಾವಾಗಾದರೂ ಫ್ರೀ ಇದ್ದಾವಾಗ ಬಂದು ಅಲ್ಲಿ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡೆ. ನೋಡ್ತಾ ಇದ್ದೀನಿ. ಓ ಮೈ ಗಾಡ್. ತಲೆ ಕೆಡ್ಸ್ಕೊಂಡು ಜೀವಿಗಳು ಹೇಳಿದ್ದೆ ಕೇಳ್ಬೇಡ, ಅದಕ್ಕೆ ನಾನು ಕೊಡ್ತೀನಿ. ಬೇಗ ಒಂದ್ಮೇಲೆ ಹೇಳಿ ನಾನು ಅಪ್ಪು, ನೀವು ಜೀವನದ ಕೊನೆ ಗಳಿಗೆಯಲ್ಲೂ ಕೂಡ ತಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಈ ಕರುನಾಡಿಗೆ ಹಾಗೂ ಸಮಸ್ತ ವಿಶ್ವಕ್ಕೆ ಮಾದರಿಯಾದ ನೀವು ಎಲ್ಲೇ ಇದ್ರೂ ಚೆನ್ನಾಗಿರ್ತೀರ. ಹಾಗೂ ನಮ್ಮ ಪ್ರತಿಯೊಂದು ಒಳ್ಳೆ ಕಾರ್ಯದಲ್ಲೂ ಆ ಸ್ವರ್ಗದಿಂದ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇರ್ತೀರ ಅಂತ ಭಾವಿಸ್ತೀನಿ.
ಸ್ನೇಹಿತರೆ, ಇದು ನನ್ನ ಜೀವನದ ಅದ್ಭುತ ಕ್ಷಣಗಳಲ್ಲಿ ಒಂದು. ಅಪ್ಪು, ನೀವು ಸಾಮಾನ್ಯರಲ್ಲ. ಕಡಿಮೆ ಅವಧಿಗೆ ಈ ಭೂಮಿಗೆ ಬಂದ ದೈವ ಮಾನವ. ಅವ್ರ ಸಮಾಧಿ ಅಂತೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂದರೆ ಸೂಪರ್ವಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ಬಟ್ ಮನಸ್ಸಲ್ಲೇ ಅಂದ್ಕೊಂಡೆ, ನೋವು ಪಡಬಾರ್ದು, ಅಳಬಾರ್ದು. ನಾವು ಚೆನ್ನಾಗಿದ್ದರೆ, ನಾವು ಖುಷಿಯಾಗಿದ್ದರೆ ಅವರು ಖುಷಿಯಾಗಿರ್ತಾರೆ. ಆ್ಯಂಡ್ ನಾವೇನು ಸಾಧನೆ ಮಾಡ್ತೀವೋ, ಅಥವಾ ನಾವೇನು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವೋ, ಅಥವಾ ನಾವೇನು ಕ್ರಿಯೇಟಿವಿಟಿ ತೋರಿಸ್ತೀವೋ, ಮುಂದೆ ಬರೋರಿಗೆ ಹೆಲ್ಪ್ ಮಾಡ್ತೀವೋ, ಅದರಲ್ಲಿ ಪುನೀತ್ ಅವ್ರ ಆತ್ಮ ಇರುತ್ತೆ. ಆ್ಯಂಡ್ ಪುನೀತ್ ಅವರು ತುಂಬ ಖುಷಿ ಪಡ್ತಾರೆ. ಹಾಗಾಗಿ ನಾವು ಅದೇ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಆಸೆ. ಆ್ಯಂಡ್ ನಾನು ಕೂಡ ಟ್ರೈ ಮಾಡ್ತೀನಿ ಅದೇ ಹಾದಿಯಲ್ಲಿ ನಡೆಯೋಕ್ಕೆ. ಬಂದವರಿಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಿದರು. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿದೆ. ಆ್ಯಕ್ಚುಲಿ ನಾನು ಮೂವಿ ಬುಕ್ ಮಾಡಿದ್ನಲ್ವ, ಸೊ ಹಾಗಾಗಿ ಗಂಧದ ಗುಡಿ ಮೂವಿ ನೋಡೋಕ್ಕೆ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಗಂಧದ ಗುಡಿ ಮೂವಿ ನೋಡೋಕ್ಕೆ ಹೊರಟೆ. ಫೈನಲಿ ಗಂಧದ ಗುಡಿ ಮೂವಿ ನೋಡಿದೆ. ಆ್ಯಂಡ್ ನಿಜ ಹೇಳ್ತೀನಿ, ಅಲ್ಲಿ ನಿಮಗೆ ಮೂವಿ ಎಕ್ಸ್ಪೀರಿಯನ್ಸೇ ಆಗಲ್ಲ ಆ್ಯಕ್ಚುಲಿ. ಅಲ್ಲಿ ನಿಮಗೆ ಪುನೀತ್ ಅವ್ರ ಜೊತೆ ಕೂತ್ಕೊಂಡು ನಿಮಗೆ ಖುದ್ದಾಗಿ ಮಾತಾಡಿದಂಥ ಒಂದು ಅನುಭವ ಆಗುತ್ತೆ. ನಿಜವಾಗ್ಲೂ ಆ ಮೂವಿನೇ ಅನಿಸೋದೇ ಇಲ್ಲ ನಿಮಗೆ. ಪ್ರತಿ ಸಲ ನೋಡಿದಾಗೂ ನಿಮಗೆ ಅವ್ರ ಜೊತೆ ಒಂದು ರೀತಿ ಕೂತ್ಕೊಂಡು ಮಾತಾಡಿದ್ದು, ಅವ್ರ ಜೊತೆ ಹರಟೆ ಹೊಡ್ತಾರ ಒಂದು ರೀತಿ ಫೀಲಿಂಗ್ ಆಗುತ್ತೆ, ನಿಜ ಹೇಳ್ತೀನಿ. ಆ್ಯಂಡ್ ನನಗೆ ಆ ಮೂವಿ ನೋಡುವಾಗ ನಾನು ಟ್ರಾವೆಲ್ ಮಾಡ್ತೀನಲ್ವ, ಟ್ರಾವೆಲ್ ಲಾಗೆಲ್ಲ ಮಾಡ್ತೀನಿ. ಸೊ ನಾನು ಕೆಲವೊಂದು ಸಲ ಕಾಡಿಗೆಲ್ಲ ಹೋದಾಗ ನನಗೆ ಆ ಅನುಭವ ಆಗಿದ್ದು, ಮತ್ತು
ಒಂದು ರೀತಿ ನನಗೆ ಸಿಮಿಲಾರಿಟಿ ಅನ್ನಿಸ್ತು ಆ್ಯಕ್ಚುಲಿ. ಯಾಕಂದರೆ ನಾನು ವ್ಲಾಗ್ ಮಾಡುವಾಗ ಕೆಲವೊಂದು ಸಲ ವಾಟರ್ಫಾಲ್ಸು, ಕೆಲವೊಂದು ಸಲ ಕಾಡುಗಳ ಮಧ್ಯೆನೂ ಹೋಗಿದ್ದೀನಿ. ಸೊ ಅದೇ ರೀತಿ ಅನುಭವ ನನಗೆ ಪುನೀತ್ ಅವ್ರು ಮಾಡ್ತಾ ಇದ್ದದನ್ನು ನೋಡಿದೆ. ಆ್ಯಂಡ್ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಸೇಮ್ ಫೀಲಿಂಗ್ ಕೂಡ ಆಗ್ತಾಯಿತ್ತು. ಆ್ಯಂಡ್ ಅದೇ ರೀತಿ ಫೀಲಿಂಗ್ಸ್ನ ನಾನು ಮುಂದೆ ತೊಗೋಬೇಕಂತ ನನಗೆ ಆಸೆ ಆ್ಯಕ್ಚುಲಿ. ಸೊ ಇನ್ನೂ ಅದೇ ರೀತಿ ಜರ್ನಿನ ನಾನು ಅದೇ ರೀತಿ ವ್ಲಾಗ್ಸನ್ನು, ಅದೇ ರೀತಿ ಒಂದು ನಮ್ಮ ನೇಚರನ್ನು ತೋರಿಸೋವಂಥ ಪ್ರಯತ್ನ ಅಂತೂ ನಾನು ಡೆಫಿನೆಟಾಗಿ ಮಾಡೇ ಮಾಡ್ತೀನಿ. ನನ್ನ ಮುಂದಿನ ವ್ಲಾಗ್ಸಲ್ಲಿ ಡೆಫಿನೆಟಾಗಿ ಮಾಡೇ ಮಾಡ್ತೀನಿ. ಇನ್ ಕೇಸ್ ನೀವು ಮೂವಿ ನೋಡಿಲ್ಲ ಅಂದರೆ ದಯವಿಟ್ಟು ಈ ಮೂವಿನ ನೋಡಿ. ನಿಜವಾಗ್ಲೂ ನಿಮಗೆ ಪುನೀತ್ ಅವರನ್ನು ಹತ್ತಿರದಿಂದ ನೋಡುವಂಥ ಒಂದು ಅನುಭವ ಆಗೋದಂತೂ ಗ್ಯಾರಂಟಿ. ಆ್ಯಕ್ಚುಲಿ ಗೈಸ್, ಪುನೀತ್ ಅವರು ಮೂವಿಲಂತೂ ಗ್ರೇಟೇ ಆ್ಯಕ್ಚುಲಿ. ಬಟ್ ಅವರ ಆದರ್ಶ ಇದೆಯಲ್ಲ, ಅವ್ರ ನಡವಳಿಕೆ, ಅವರ ಆದರ್ಶ, ಅದನ್ನು ನಾವು ಪಾಲಿಸಿದಾಗ, ಅದನ್ನು ನಾವು ಜೀವನದಲ್ಲಿ ರೂಢಿಸ್ಕೊಂಡಾಗ ನಮ್ಮ ಜೀವನವೂ ಚೆನ್ನಾಗಿರುತ್ತೆ. ಓಕೆ, ಹಾಗೆ ನಮ್ಮನ್ನು ಮೇಲಿಂದ ಅವರು ಹರಿಸ್ತಾರೆ. ಸೊ ಅವರ ಆದರ್ಶಗಳನ್ನು, ಅವರ ನಡವಳಿಕೆಗಳನ್ನು, ಅವರ ನೀತಿಗಳನ್ನು, ಅವರ ದಾನ ಧರ್ಮ ಮಾಡುವಂಥ ರೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಪುನೀತಣ್ಣ, ಲವ್ ಯು. ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ಸ್ನೇಹಿತರೆ, ನೋಡಿದ್ರ ನಿಮ್ಮೆಲ್ಲರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ಅವರು ತಮ್ಮ ಜೀವನದ ಕೊನೆಯ ಚಿತ್ರ ಗಂಧದ ಗುಡಿ ಮೂವಿಯಲ್ಲಿ ಕೂಡ ವನ್ಯ ಪ್ರಾಣಿಗಳು ಹಾಗೂ ನಮ್ಮ ಸುತ್ತಮುತ್ತಲಿರುವ ಪರಿಸರದ ಬಗ್ಗೆ ಅವರಿಗಿರುವ ಪ್ರೀತಿಯನ್ನ ತಿಳಿಸಿದ್ದಾರೆ. ಮತ್ತೆ ಕಾಡು ಹಾಗೂ ಕಾಡು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ ಅವರಿಗಿರೋ ಸಾಮಾಜಿಕ ಕಳಕಳಿಯನ್ನ ಇಡೀ ವಿಶ್ವಕ್ಕೆ ಸಾರಿ ಹೋಗಿದ್ದಾರೆ. ಇಂತಹ ಮಹಾನ್ ಸಾಧಕನನ್ನ ಪಡೆದ ನಮ್ಮ ಕರುನಾಡು ನಿಜಕ್ಕೂ ಧನ್ಯ. ಮತ್ತೊಮ್ಮೆ ಈ ಕರುನಾಡಲ್ಲಿ ಹುಟ್ಟಿ ಬನ್ನಿ ಅಪ್ಪು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಾಧ್ಯವಾದಲ್ಲಿ ಕಮೆಂಟ್ ಕೂಡ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.